ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ, ಇನ್ನು ಸಾಕಷ್ಟು ಜನ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳಿದಾಗ ನೆಗ್ಲೆಕ್ಟ್ ಮಾಡ್ತಾರೆ. ಗೊತ್ತಿದ್ರೂ ಕೂಡ ಈ ರೀತಿ ನೆಗ್ಲೆಕ್ಟ್ ಮಾಡಿದಾಗ ಸಿವಿಯರ್ ಆಗುತ್ತೆ. ಆಗ ಏನೆಲ್ಲ ಕಾಂಪ್ಲಿಕೇಶನ್ ಅವರು ಎದುರಿಸಬೇಕಾಗತ್ತೆ? ಇವಾಗ ಥೈರಾಯ್ಡ್ ಗ್ರಂಥಿಯಲ್ಲಿ ಪ್ರಾಬ್ಲಮ್ಸ್ ಬಂದರೆ, ಕಾಂಪ್ಲಿಕೇಶನ್ಸ್ ಬಂದರೆ ನಮ್ಮ ಮೇಜರ್ ಆರ್ಗನ್ ಅಂತ ಹಾರ್ಟಲ್ಲಿ ಜಾಸ್ತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇವಾಗ ಹೈಪರ್ ಥೈರಾಯ್ಡಲ್ಲಿನೂ ಸಿಂಪ್ಟಮ್ಯಾಟಿಕಲಿ ಬಂದರೆ ಒಂದು ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಅಂತಲೂ ಇದೆ, ಆಮೇಲೆ ಒಂದು ಹಾರ್ಟ್ ಬೀಟ್ ಕಡಿಮೆ ಆಗೋದು ಅಂತಲೂ ಇದೆ. ಸೊ ಇವಾಗ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆದರೆ ಅಂದರೆ ಟಕಿಕಾರ್ಡಿಯಾ ಅಂತ ಕಂಡೀಷನ್ ಬಂದರೆ ನಮ್ಮದು ಹಾರ್ಟದು ಬೀಟ್ ಬಂದು ನಾರ್ಮಲ್ ಆಗಿ ಒಂದು 80 to 100 ಕನ್ಸಿಡರ್ ಮಾಡಿದರೆ ಈ ಒಂದು ಹಾರ್ಟ್ ಬೀಟ್ ಜಾಸ್ತಿಯಾಗಿ ಕಾಣಿಸುತ್ತೆ. ಸೊ ಈ ಜಾಸ್ತಿಯಾಗಿ ಬಂದಾಗ ನಮ್ಮದು ಮಸಲ್ ಡಾಕ್ಟರ್ ಮಾತನಾಡೋಣ, ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಮಂಜುಳಾ, ಕೇಳಿಸ್ತಾ ಇದೆಯಾ? ನಮಸ್ತೆ ಮಂಜುಳಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಚಿಕ್ಕಬಳ್ಳಾಪುರದಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾ ಮೇಡಮ್. ಹಲೋ 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 ನಮಸ್ತೆ ಮಂಜುಳಮ್ಮ, ಹೇಳಿ. ಮೇಡಮ್ ನಮಗೆ ಥೈರಾಯ್ಡ್ ಇವಾಗ 3 ತಿಂಗಳಿಂದ ಸ್ಟಾರ್ಟ್ ಆಗಿದೆ ಮೇಡಮ್ ನಮಗೆ. ಓಕೆ. ಫಸ್ಟ್ ಪೀರಿಯಡ್ಸ್ ನನಗೆ ಒಂದು 15 ದಿವಸ 20 ದಿವಸ ಹೋಗೋದು ಮೇಡಮ್. ನನ್ ಗಡ್ಡೆ ಹೋಗೋದು. ಓಕೆ. ಸರಿ, ಇದು ಯಾಕೆ ಹಿಂಗಾಗುತ್ತೆ ಅಂದ್ಬಿಟ್ಟು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ದೆ ಮೇಡಮ್. ಹೊಟ್ಟೆಲಿ ಗಡ್ಡೆ ಇದೆ ಅಂದ್ರು. ಮತ್ತೆ ಗಡ್ಡೆ ಆಪರೇಷನ್ ಮಾಡಿಸಿದ್ರೆ PH ಕಾಲೇಜ್ ಅಂತ ಹಾಸ್ಪಿಟ್ಲ್ ಇದೆ ಮೇಡಮ್, ಅಲ್ಲಿ ಹೋಗಿ ಆಪರೇಷನ್ ಮಾಡಿಸಿದ್ರೆ ಆಮೇಲೆ ಅವ್ರು ಅಲ್ಲಿ ಹೇಳಿದ್ರು ಮೇಡಮ್ ಥೈರಾಯ್ಡ್ ಇದೆಯಮ್ಮ ಅಂತ. ಓಕೆ. ಇವಾಗ ಥೈರಾಯ್ಡ್ದು 25 ಮಿಲಿ ಟ್ಯಾಬ್ಲೆಟ್ ಕುಡಿತಾ ಇದ್ದೇನೆ ಮೇಡಮ್ ನಾನು ಇವಾಗ. 25 ತಗೋತಾ ಇದ್ರೆ ಥೈರೋನೋಮು? 3 ತಿಂಗಳಿಂದ ತಗೊಂತಾ ಇದ್ದೀನಿ. ಓಕೆ. ಮತ್ತೆ ಇದು ತಲೆ ಕೂದಲು ತುಂಬಾ ಉದುರ್ತಾ ಇದೆ ಮೇಡಮ್ ನನ್ಗೆ. ಓಕೆ. ಇವಾಗ ನಿಮಗೆ ಥೈರಾಯ್ಡ್ ಸಮಸ್ಯೆಯಿಂದ ಇವಾಗ ನಿಮಗೆ ತಲೆಯಲ್ಲಿ ಕೂದಲು ಉದುರೋದೆಲ್ಲ ಬರ್ತಾ ಇರೋದು. ಮತ್ತೆ ಪೀರಿಯಡ್ಸ್ ಮೇಡಮ್, ನನ್ಗೆ ತುಂಬಾ ಪೀರಿಯಡ್ಸ್ ಹೋಗುತ್ತೆ ಮೇಡಮ್. ಹಾಗೆ 5 ದಿವಸ ನನ್ಗೆ ಪೀರಿಯಡ್ಸ್ ಒಂದ್ ಇಷ್ಟಿಷ್ಟು ಹೋಗುತ್ತೆ ಮೇಡಮ್. 6 ದಿವಸ ಆದ್ಮೇಲೆ ಮೇಡಮ್ ಗಡ್ಡೆ ಹೋಗುತ್ತೆ ಮೇಡಮ್. ಇನ್ನ 6 ದಿವಸ ಹೋಗುತ್ತೆ ಮೇಡಮ್ ನನ್ಗೆ. ಓಕೆ. ಇವಾಗ ನೀವು ಹೇಳೋ ಪ್ರಕಾರ ಇದು ನಿಮ್ದು ಹೈಪೋಥೈರಾಯ್ಡ್ ಇರ್ಲಿಕ್ಕಿರುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ಪ್ರಾಪರ್ ಆಗಿರೋ ಟ್ರೀಟ್ಮೆಂಟ್ನ ತಗೋಬೇಕಾಗುತ್ತೆ. ಇವಾಗ ನೀವು 25 mg ಥೈರೋನೋಮ್ ಹಾಕ್ತಾ ಇದ್ದೀರಾ. ಸೊ ಬಟ್ ಹಾಕಿದ್ರೂ ನಿಮ್ಮದು ಪೀರಿಯಡ್ಸ್ ಇನ್ನೂ ರೆಗ್ಯುಲರ್ ಆಗಲಿಲ್ಲ, ಇನ್ನೂ ನಿಮಗೆ ಬ್ಲೀಡಿಂಗ್ ಜಾಸ್ತಿಯಾಗಿಯೇ ಬರ್ತಾ ಇದೆ, ಗಂಡು ಥರ ಬರ್ತಾ ಇದೆ ಅಂತ. ಸೊ ಅದಕ್ಕೆ ನೀವು ಏನಂತ ಅದೇ ಮೇಡಮ್, ನನಗೆ ತುಂಬಾ ಸುಸ್ತಾಗುತ್ತೆ. ವಾಕಿಂಗ್ ಮಾಡ್ತೀನಿ ಮೇಡಮ್. ವಾಕಿಂಗ್ ಮಾಡಿದ್ರು ಕೂಡ ನಾನು ತುಂಬಾ ಸುಸ್ತಾಗ್ಬಿಡ್ತೈತೆ. ವಾಕಿಂಗ್ ಹೋಗೋದೇ ಬೇಡ ಅನ್ಸ್ಬಿಡ್ತೈತೆ ಮೇಡಮ್. ಓಕೆ. ನಿಮಗೆ ವೆಯ್ಟ್ ಲಾಸ್ ಆ ರೀತಿ ಏನಾದರೂ ಆಯ್ತಾ? ವೆಯ್ಟ್ ಏನು ನಾನು ಹತ್ತಿಲ್ಲ ಮೇಡಮ್. ನಾನು ವೆಯ್ಟು ನಿಮಗೆ ಜಾಸ್ತಿ ಏನು ಅನಿಸ್ಲಿಲ್ಲ, ಕಮ್ಮಿನೂ ಅನಿಸ್ಲಿಲ್ಲ? ಇಲ್ಲ ಮೇಡಮ್. ಓಕೆ. ನಿಮ್ಗೆ ಲೂಸ್ ಮೋಷನು ಆ ರೀತಿ ಏನಾದರೂ ಇದೆಯಾ? ಲೂಸ್ ಮೋಷನ್ ಆಗೋದು ಅಥವಾ ಲೂಸ್ ಮೋಷನ್ ಆಗ್ತಾ ಇರ್ತೈತೆ ಮೇಡಮ್. ನನ್ಗೆ ಒಂದ್ ದಿವಸಕ್ಕೆ 3-4 ಸರಿ ಹೋಗ್ತಾ ಇರ್ತೀನಿ ಮೇಡಮ್. ಇರುತ್ತೆ. ಓಕೆ. ಸೊ ನಿಮಗೆ ಇವಾಗ ಹೈಪರ್ ಥೈರಾಯ್ಡ್ ಇದೆ ನಿಮಗೆ. ಹೈಪೋ ಇಲ್ಲ, ಹೈಪರ್ ಇದೆ. ಯಾಕೆಂದರೆ ಹೈಪರ್ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಈ ರೀತಿ ಲೂಸ್ ಮೋಷನ್ಸ್ ಬರೋದು, ಆಮೇಲೆ ಬಟ್ ಅದರಲ್ಲಿ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ನಿಮಗೆ ವೆಯ್ಟ್ ಲಾಸ್ ಆ ರೀತಿ ಏನೂ ಬಂದಿಲ್ಲ ಇನ್ನೂ, ನೀವು ನೋಟಿಸ್ ಮಾಡಲಿಲ್ಲ. ಬಟ್ ಏನಂದರೆ ನೀವು ಇವಾಗ 25 mg ತಗೋತಾ ಇದ್ದೀರಾ, ಪರವಾಗಿಲ್ಲ. ಬಟ್ ಏನಂದರೆ ಜೊತೆಯಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ನೀವು ಟ್ರೈ ಮಾಡಿ. ಸೊ ದ್ಯಾಟ್ ನಿಮ್ಮದು ಥೈರೋನೋಮ್ ಮೆಡಿಸಿನ್ಸ್ನ ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಕೋಬೋದು. ಯಾಕೆಂದರೆ 3 ಮಂತ್ಸಿಂದ ನೀವು ಡಯಾಗ್ನೋಸ್ ಆಗಿದ್ದೀರಾ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ನೀವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದರೆ ಇಷ್ಟುವರೆಗೂ ನೀವು ತಗೋತಾ ಇರೋ ಥೈರೋನೋಮ್ನ ನಾವು ಬೇಗನೆ ಸ್ಟಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಹೋಮಿಯೋಪತಿಯಲ್ಲಿ ರಿಲೈ ಮಾಡ್ಬೋದು. ಸೊ ನಿಮಗೆ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ನಿಮ್ಮದು ಥೈರಾಯ್ಡ್ ಪ್ರಾಬ್ಲಮ್ನ ನಾವು ರಿವರ್ಸ್ ಮಾಡ್ತಾ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಮಂಜುಳಾ, ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.